ಬನ್ನಿ ಮುಳ್ಳು ಸೌತೆಕಾಯಿ ಕಡುಬು ಹೇಗೆ ಮಾಡುವುದು ಎಂದು ನಾವು ನೋಡೋಣ. ಬೇಕಾದ ಸಾಮಗ್ರಿಗಳು: 2 ಕಪ್ ಬೆಳ್ತಿಗೆ ಅಕ್ಕಿ ನೆನೆಸಿ 2 ಗಂಟೆ ಮೊದಲು ಇಡಬೇಕು. 1-2 ಮುಳ್ಳು ಸೌತೆಕಾಯಿ, ಸೌತೆ ಸಣ್ಣದಿದ್ದರೆ 2, 1-2 ಟೀ ಸ್ಪೂನ್ ಸಕ್ಕರೆ, ಸ್ವಲ್ಪ ಸಿಹಿ ರುಚಿ ಚೆನ್ನಾಗಿರುವುದು, ತೆಂಗಿನ ತುರಿ 1 ಕಪ್, 10-12 ಬಾಡಿಸಿದ ಬಾಳೆಯ ತುಂಡು, ಮುಳ್ಳು ಸೌತೆಕಾಯಿ ತುರಿ 4 ಕಪ್. ಇವಿಷ್ಟು ಸಾಮಗ್ರಿಗಳು ಬೇಕು. ಮುಳ್ಳು ಸೌತೆಯನ್ನು ಸಿಪ್ಪೆ ತೆಗೆದು ತುರಿದು ಇಡಬೇಕು. 4 ಕಪ್ಪಿನಷ್ಟು ಮುಳ್ಳು ಸೌತೆ ತುರಿ ಬೇಕಾಗುವುದು. ಆಮೇಲೆ ಮಿಕ್ಸರ್ನಲ್ಲಿ ಅಕ್ಕಿ, ತೆಂಗಿನಕಾಯಿ ತುರಿ, ಸಕ್ಕರೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಟ್ಟಾಗಿ ರುಬ್ಬಬೇಕು. ಹೆಚ್ಚು ನಯಸ್ಸಾಗುವುದು ಬೇಡ. ಕಡೆಯುವಾಗ ಅದಕ್ಕೆ ನೀರನ್ನು ಹಾಕುವುದು ಬೇಡ. ಮುಳ್ಳು ಸೌತೆ ತುರಿಯಿಂದ ಹೆಚ್ಚಿರುವ ನೀರನ್ನು ಹಾಕಿದರೆ ಸಾಕಾಗುವುದು. ಇಲ್ಲದಿದ್ದರೆ ಹಿಟ್ಟು ನೀರು ಜಾಸ್ತಿಯಾಗಿ ಅದನ್ನು ಬಾಳೆ ಎಲೆಯಲ್ಲಿ ಮಡಿಚಿ ಇಡಲು ಕಷ್ಟವಾಗುವುದು. ಆಮೇಲೆ ಕಡೆದ ಹಿಟ್ಟನ್ನು ಒಂದು ಅಗಲಬಾಯಿಯ ಪಾತ್ರೆಯಲ್ಲಿ ತೆಗೆದು ಅದಕ್ಕೆ ಮುಳ್ಳು ಸೌತೆ ತುರಿಯನ್ನು ಮಿಶ್ರ ಮಾಡಬೇಕು. ನೀರು ಸ್ವಲ್ಪ ಹೆಚ್ಚು ನೀರಾಗಿದ್ದರೆ ಅದಕ್ಕೆ ಸ್ವಲ್ಪ ಮೈದಾ ಹುಡಿಯನ್ನು ಸೇರಿಸಬೇಕು. ನಾನು ಇಲ್ಲಿ 1-2 ಸ್ಪೂನ್ ಮೈದಾ ಹುಡಿಯನ್ನು ಗಟ್ಟಿಯಾಗಲು ಬೇಕಾಗಿ ಸೇರಿಸಿರುವೆ. ಆಮೇಲೆ ಹಿಟ್ಟನ್ನು ಈ ರೀತಿ ಬಾಳೆ ಎಲೆಯಲ್ಲಿ ಹರಡಿ ಅದನ್ನು ಮಡಚಿ ನಾವು ಇಡಬೇಕು. ಇಡ್ಲಿ ಬೇಯಿಸುವ ಪಾತ್ರೆಯಲ್ಲಿ ನೀರು ಹಾಕಿ ಅದನ್ನು ಕುದಿಯಲು ಮೊದಲೇ ಇಡಬೇಕು. ಅದರಲ್ಲಿ ಮಡಚಿದ ಬಾಳೆ ಎಲೆಯನ್ನು ಅದರಲ್ಲಿ ಇಡಬೇಕು. ಮಡಚಿದ ಬಾಳೆ ಎಲೆಯನ್ನು ಒಂದರ ಮೇಲೊಂದರಂತೆ ಇಡಬೇಕು. ಆಮೇಲೆ ಇಡ್ಲಿ ಪಾತ್ರವನ್ನು ಮುಚ್ಚಿ ಅದು ಕುದಿ ಬಂದಾಗ ಗ್ಯಾಸನ್ನು ಸಿಮ್ಮಲ್ಲಿಟ್ಟು 1 ಗಂಟೆಯಷ್ಟು ಕಾಲ ಬೇಯಿಸಬೇಕು. ಒಂದು ಗಂಟೆಯ ನಂತರ ಮುಳ್ಳು ಸೌತೆ ಕಡುಬು ಸರಿಯಾಗಿ ಬೆಂದಿರುವುದು. ಇದು ಈ ರೀತಿ ಇರುವುದು. ಇದನ್ನು ತುಂಡು ಮಾಡಿ ಪ್ಲೇಟಲ್ಲಿ ಹಾಕಿ ತುಪ್ಪ ಮತ್ತು ಚಟ್ನಿ ಹಾಕಿ ತಿನ್ನಬಹುದು.